ಇದು ಶಿವಗಂಗೆ ಬೆಟ್ಟದ ರಹಸ್ಯ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ, ಆದ್ದರಿಂದ ಕೊನೆಯವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಬೆಂಗಳೂರು ನಗರದಿಂದ ಕೇವಲ 50 ಕಿಲೋಮೀಟರ್ ದೂರದಲ್ಲಿರುವ ಶಿವಗಂಗೆಯ ಬೆಟ್ಟ ಇದು ಕೇವಲ ಬೆಟ್ಟವಲ್ಲ, ಇದು ರಹಸ್ಯ, ಭಕ್ತಿ ಮತ್ತು ಸಾಹಸಗಳ ಸಂಗಮವಾದ ಪವಿತ್ರ ತಾಣವಾಗಿದೆ. ಪುರಾಣಗಳ ಪ್ರಕಾರ ಈ ಬೆಟ್ಟಕ್ಕೆ ಶಿವಗಂಗೆ ಎಂಬ ಹೆಸರು ಬಂದಿದೆ. ಇಲ್ಲಿ ಗಂಗಾದೇವಿ ಮತ್ತು ಶಿವನ ಕೃಪೆ ಒಂದೇ ಜಾಗದಲ್ಲಿ ಹರಿಯುತ್ತದೆ ಎಂದು ನಂಬಿಕೆಯಿದೆ. ಬೆಟ್ಟದ ಮೇಲಿರುವ ಗಂಗಾಧರೇಶ್ವರ ದೇವಾಲಯದಲ್ಲಿ ಪವಿತ್ರ ಜಲಧಾರೆ ಮತ್ತು ಪಾತಾಳಗಂಗಾ ಪ್ರಸಿದ್ಧವಾಗಿದೆ ಎಂದು ಹೇಳ್ತಾರೆ. ಕಷ್ಟಕರ ಹತ್ತಿರವೂ ಈ ನೀರಿನ ಒಂದು ಹನಿ ಸಿಗುವುದು ದೇವರ ಕೃಪೆಯ ಸಂಕೇತವೆಂದು ಭಕ್ತರು ಗಾಢವಾಗಿ ನಂಬುತ್ತಾರೆ. ಗೆಳೆಯರೆ, ಬೆಟ್ಟದ ತುದಿಯಲ್ಲಿ ಗಂಗಾಧರೇಶ್ವರ ದೇವಾಲಯವಿದ್ದರೂ ಹತ್ತಿರದಲ್ಲಿ ಪ್ರಸಿದ್ಧವಾದ ಗಂಗಾನಾಥೇಶ್ವರ ಗುಹೆ, ಪಲಕಲು ತೀರ್ಥ ಮತ್ತು ಗಂಗಾದೇವಿಯ ಕುಂಡಲುಗಳಿವೆ. ಪೌರಾಣಿಕ ಕಥೆಯ ಪ್ರಕಾರ ಪಾಂಡವರು ವನವಾಸದ ಸಮಯದಲ್ಲಿ ಈ ಪ್ರದೇಶಕ್ಕೆ ಬಂದು ಶಿವನ ಆರಾಧನೆ ಮಾಡಿದರು ಎಂಬ ನಂಬಿಕೆ ಇದೆ. ಶಿವಗಂಗೆಯ ಬೆಟ್ಟವು ಕೇವಲ ಧಾರ್ಮಿಕ ತಾಣವಷ್ಟೇ ಅಲ್ಲದೆ ಇತಿಹಾಸದ ಸಾಕ್ಷಿಯೂ ಹೌದು. ಪ್ರಖ್ಯಾತ ಯೋಧ ಕೆಂಪೇಗೌಡ, ಟಿಪ್ಪು ಸುಲ್ತಾನ್ ಮತ್ತು ಮರಾಠರು ಇಲ್ಲಿ ಹೋರಾಟ ನಡೆಸಿದ ದಾಖಲೆಗಳಿವೆ. ಬೆಟ್ಟದ ಮೇಲಿರುವ ಕೋಟೆಯ ಅವಶೇಷಗಳು ಆಗಿನ ಯುದ್ಧಗಳ ಕಥೆಗಳನ್ನು ಇನ್ನೂ ಸಾರಿ ಸಾರಿ ಹೇಳುತ್ತಿವೆ. ಹೆಚ್ಚು ಕಷ್ಟದ ಈರುಗಟ್ಟಲಾದರೂ ತುದಿಗೆ ತಲುಪಿದಾಗ ಸಿಗುವ ದೃಶ್ಯ ವಾಹ್, ಅದು ಸ್ವರ್ಗಕ್ಕಿಂತಲೂ ಮುಗಿಲು. ಮೋಡಗಳ ನಡುವೆ ಕಾಣುವ ಬೆಂಗಳೂರಿನ ನೋಟ ನಿಜಕ್ಕೂ ಅದು ಅದ್ಭುತವೇ ಹೌದು. ಒಂದು ವಿಶೇಷ ಸಂಗತಿ ಏನೆಂದರೆ, ಇಲ್ಲಿನ ಕಲ್ಲು ದೂರದಿಂದ ನೋಡಿದರೆ ಅದು ನಂದಿಯ ಆಕೃತಿಯಂತೆ ಕಾಣುತ್ತದೆ. ಮೇಲಿನ ಶಿಖರದಲ್ಲಿ ಶಿವಗಂಗಾ ದೇವಾಲಯದ ಪಕ್ಕದ ಗುಹೆಗಳಲ್ಲಿ ರಹಸ್ಯ ಮಾರ್ಗಗಳಿದ್ದವು ಎಂದು ಸ್ಥಳೀಯರು ನಂಬುತ್ತಾರೆ. ಇವುಗಳನ್ನು ಇಂದಿಗೂ ಯಾರೂ ಸಂಪೂರ್ಣವಾಗಿ ಅನಾವರಣ ಮಾಡಿಲ್ಲ. ಶಿವಗಂಗೆಯ ಬೆಟ್ಟ ಇದು ಭಕ್ತಿಯ ಇತಿಹಾಸ, ಪ್ರಕೃತಿ ಮತ್ತು ಸಾಹಸಗಳ ಪುರಾಣ ತಾಣ. ನೀವು ಬೆಂಗಳೂರಿನ ಹತ್ತಿರ ಇದ್ದರೆ ಒಂದು ಸಲ ಇಲ್ಲಿಗೆ ಭೇಟಿ ಕೊಡಿ. ಶಿವಗಂಗೆಯ ಶಾಂತಿ, ರಹಸ್ಯ ಮತ್ತು ಆನಂದವನ್ನು ನಿಮ್ಮ ಹೃದಯದಲ್ಲಿ ಅನುಭವಿಸಿ. ಇದಾಗಿತ್ತು ಶಿವಗಂಗೆಯ ಬೆಟ್ಟದ ರಹಸ್ಯಮಯ ಇತಿಹಾಸ. ಇಂಥದ್ದೇ ಕುತೂಹಲಕಾರಿಯಾದ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪುರಾತನ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ.